ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಸೊ ತಡ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಡೆದಾಡುವ ಕಾಮನ ಉಸಿರಾಡುವ ಗೊಂಬೆಯು ಗುರುವಾರ ಇವತ್ತು. ಇವಾಗ ಪೂಜೆ ಎಲ್ಲ ಮುಗಿತು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಪ್ಪ ಅಂತ ಅಂದರೆ, ನಾನು ಬ್ಯಾಗ್ ಕಲೆಕ್ಷನ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಜಾಸ್ತಿ ಏನಿಲ್ಲ, ಜಾಸ್ತಿ ಎಕ್ಸ್ಪೆನ್ಸಿವ್ ಬ್ಯಾಗ್ ಕೂಡ ನನ್ನ ಹತ್ರ ಇಲ್ಲ. ಬಟ್ ನನಗೆ ಯಾವ ಥರ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇಷ್ಟ ಅಂದರೆ, ಇವಾಗ ಟೋಟ್ ಬ್ಯಾಗ್ಸ್ ಎಲ್ಲ ಬರುತ್ತಲ್ಲ, ಆ ಥರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಆಲ್ಮೋಸ್ಟ್ ಅದನ್ನೇ ತೊಗೊಂಡಿರೋದು ಜಾಸ್ತಿ ನಾನು. ಇನ್ನೊಂದು ನನಗೆ ಒಂದೇ ಕ್ಯಾರಿ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಬೇರೆ ಬೇರೆ ಥರ ಕ್ಯಾರಿ ಮಾಡೋಕ್ಕೆ ಇಷ್ಟ. ಆ್ಯಂಡ್ ಇವಾಗ ರೀಸೆಂಟಾಗಿ ಒಂದು ಬ್ಯಾಗ್ ಮೇಲೆ ಲವ್ ಆಗಿದೆ. ಸೊ ಅದನ್ನು ತೊಗೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಅದನ್ನು ಇನ್ ಫ್ಯೂಚರ್ ನಾನು ತೊಗೊಂಡೆ ಡೆಫಿನೆಟ್ಲಿ ನಿಮಗೆ ನಾನು ತೋರಿಸ್ತೀನಿ. ಸೊ ಬನ್ನಿ, ಇವಾಗ ತಡ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಏನಂತ ಅಂದರೆ, ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದೀನಲ್ಲ, ಅಲ್ಲಿಂದ ತೋರಿಸ್ತೀನಿ. ಆ್ಯಂಡ್ ಏನಪ್ಪ ಇವಳಿಷ್ಟು ಕಮ್ಮಿದೆಲ್ಲ ತೊಗೊಂಡಿದ್ದಾಳೆ ಅಂತ ಅಂದ್ಕೊಳ್ಬೋದು. ಬಟ್ ನಾನು ತೋರಿಸ್ತೀನಿ ಹಾಕಿದಾಗ ಹೆಂಗೆ ಕಾಣಿಸುತ್ತೆ, ಕಮ್ಮಿ ದುಡ್ಡಿದ್ರೂ ಎಷ್ಟು ಎಕ್ಸ್ಪೆನ್ಸಿವ್ ಲುಕ್ ಕೊಡುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಪಿಕ್ ಕೂಡ ಅಟ್ಯಾಚ್ ಮಾಡಿರ್ತೀನಿ ಆ್ಯಂಡ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ನಿಮಗೆ ಬ್ಯಾಗ್ ಇಷ್ಟ ಆಗಿ ಪ್ರಾಡಕ್ಟ್ಸ್ ಬೇಕಿದ್ರೆ ನೀವು ಲಿಂಕ್ನ ಚೆಕ್ ಮಾಡ್ಬೋದು. ಒಂದು ನಾನು ಆಫ್ಲೈನ್ ಸ್ಟೋರಲ್ಲಿ ಕೂಡ ಬೈ ಮಾಡಿದ್ದೀನಿ. ಸೊ ಅದನ್ನು ಹೇಳ್ತೀನಿ. ಫಸ್ಟ್ ಒನ್, ದಿಸ್ ಬ್ಯಾಗ್. ಎಷ್ಟು ಕ್ಲಾಸಿಯಾಗಿ, ಎಷ್ಟು ಆಫೀಸ್ ಲುಕ್ಕಿಗಂತೂ ನಿಜವಾಗ್ಲೂ ಗೈಸ್ ಎಷ್ಟು ಸಖತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೆ ಜಸ್ಟ್ 290 or 250 ರುಪೀಸ್ ಅನಿಸುತ್ತೆ ಅಷ್ಟೇ. ನಿಜವಾಗ್ಲೂ ಪ್ರಿಂಟ್, ಯೂಶ್ವಲಾಗಿ ನನಗೆ ಈ ಥರ ಪ್ರಿಂಟ್ಸ್ ಇಷ್ಟ ಆಗಲ್ಲ. ಹಿರಿಯೋದು ಹೋಗ್ಬಿಟ್ಟು ಯೂಶ್ವಲಾಗಿ ನನಗೆ ಈ ಥರ ಪ್ರಿಂಟ್ಸ್ ಇಷ್ಟ ಆಗಲ್ಲ. ಚೆನ್ನಾಗಿರ್ಬೋದು ಅಂತ ತರಿಸ್ಕೊಂಡೆ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಇದು ಬ್ಲ್ಯಾಕಿಗೆ ಇದು ಗ್ರೇ ಬ್ರೌನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಥರ ಇದೆ. ಸೊ ನಾನು ಪಿಕ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಇದು ಫಸ್ಟ್ ಬ್ಯಾಗ್. ಇದು ನನಗೆ ತುಂಬ ಇಷ್ಟ ಆಯಿತು. ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಯಿತು. 250ಗೆ ಇದು ವರ್ತ್ ಅಂತ ಅನಿಸ್ತು. ಸೊ ಯಾರೆಲ್ಲ ಆಫೀಸ್ಗೆ ಹೋಗ್ತಾ ಇರ್ತೀರಾ, ಡೈಲಿ ಒಂದೊಂದು ತೊಗೊಂಡು ಹೋಗ್ಬೋದು ಈ ಥರ ಬ್ಯಾಗ್ಸ್ ಆದರೆ. ಸೊ ಸೆಕೆಂಡ್ ಒನ್, ಈ ಬ್ಯಾಗ್. ಇದು ಅಷ್ಟೇ ಮೀಶೋದಲ್ಲೇ ತೊಗೊಂಡಿದ್ದು. ಅದು ಅಷ್ಟೇ ಮೀಶೋದಲ್ಲೇ ತೊಗೊಂಡಿದ್ದು. ಇದು 250 ಏನೋ ಅನ್ಸುತ್ತೆ ಅಷ್ಟೇ. ನನಗೆ ಎಷ್ಟು ಫೇವ್ರೇಟ್ ಅಂದರೆ ಬ್ಯಾಗ್, ಈ ಕಲರ್ ಸಿಕ್ಕಾಪಟ್ಟೆ ಇಷ್ಟ. ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಲುಕ್ ಕೊಡುತ್ತೆ. 250ಗೆ ಆ್ಯಕ್ಚುಲಿ ಇದು ಮಟೀರಿಯಲ್ ಲೆದರ್ ಎಷ್ಟು ಕ್ವಾಲಿಟಿ ಇದೆ. ಆ್ಯಂಡ್ ಈ ಬ್ಯಾಗ್ ಒಳಗಡೆ ಒಂದು ಚಿಕ್ಕ ಪೌಚ್ ಕೂಡ ಬಂದಿತ್ತು, ಸೇಮ್ ಇದೆ ಕಲರ್. ಸೊ ಈ ಥರ ಇದೆ ಈ ಬ್ಯಾಗ್. ಇದು 250 ಏನೋ ಅಷ್ಟೇ. ನೆಕ್ಸ್ಟ್ ಬ್ಯಾಗ್. ಈ ಬ್ಯಾಗ್ನ ನೋಡಿ ನೀವು, ಎಷ್ಟು ಸೂಪರ್ ಕ್ಯೂಟಾಗಿದೆ. ಆಲ್ಮೋಸ್ಟ್ ಈ ಬ್ಯಾಗ್ನ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಈ ಥರ ಬ್ಯಾಗ್ಸ್ ಎಲ್ಲ ಎಲ್ಲಿ ಸಿಗತ್ತೆ ಅಂತ. ಈ ಥರ ಬ್ಯಾಗ್ಸ್ ಎಲ್ಲ ಯೂಶ್ವಲಾಗಿ ಗೋವಾದಲ್ಲೇ ಸಿಗೋದು. ಇದಕ್ಕೆ ಅರೌಂಡ್ 850 ರುಪೀಸ್ ಇದಕ್ಕೆ. ಇದು ಏನೋ ಜೂತ್ ಅಂತಾರೆ ಅಲ್ವಾ, ಅದರಲ್ಲಿ ಮಾಡಿರೋದು. ಇದು 850 ರುಪೀಸ್. ಇದು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಟ್ಟು ತೊಗೊಂಡಿದ್ದು. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಇದು ಸಿಕ್ಕಾಬಟ್ಟೆ ಇಷ್ಟ. ಅದೇ ಇದು ಪ್ರೈಸ್ ಹೇಳ್ದೆ ಅಲ್ವಾ, 850 ರುಪೀಸ್. ಆ್ಯಂಡ್ ಇದಕ್ಕೆ ಒಂದು ಜಿಪ್ ಕೊಟ್ಟಿದ್ದಾರೆ. ಜಿಪ್ ಮತ್ತು ಸೈಡಲ್ಲಿ ಪಾಕೆಟ್ಸ್ಗಳು ಕೊಟ್ಟಿದ್ದಾರೆ ಅಷ್ಟೇ. ಇದು ಆ್ಯಕ್ಚುಲಿ ಜಾಸ್ತಿನೇ ಆಯಿತು, ಬಟ್ ಇರಲಿ. ಇದು ಅಷ್ಟೇ. ಇದು ಆಲ್ರೆಡಿ ಒಂದು ಯಾವುದೋ ವೀಡಿಯೋದಲ್ಲಿ ನಾನು ಹೇಳಿಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಪ್ರಿಂಟ್, ಈ ಕಲರ್, ಈ ಕಾಂಬಿನೇಷನ್. ಸೊ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಇದಕ್ಕೆ 700 ರುಪೀಸ್, 750 ಅನಿಸುತ್ತೆ. ಇದೇ ಥರ ಸೇಮ್ ಪ್ರಿಂಟ್ ಎಲ್ಲ ಸೇಮ್. ನಮ್ಮ ಆಂಟಿ ಕೂಡ ಅಂದರೆ ಅಮ್ಮನ ತಂಗಿಗೂ ಕೂಡ ತಂದು ಕೊಟ್ವಿ ನಾನು, ನನ್ನ ತಂಗಿ. ಸೊ ಇದಕ್ಕೆ 750 ರುಪೀಸ್. ಇದರಲ್ಲಿ ಏನಂದರೆ ಜಸ್ಟ್ ಒಂದು ಜಿಪ್ ಇದೆ ಅಷ್ಟೇ. ಜಿಪ್ ಬಿಟ್ಟರೆ ಬೇರೆ ಏನು ಒಳಗಡೆ ಏನು ಕಂಪಾರ್ಟ್ಮೆಂಟ್ಸ್ ಇಲ್ಲ, ಜಸ್ಟ್ ಒಂದು ಜಿಪ್ ಇದೆ ಅಷ್ಟೇ. ಆ್ಯಂಡ್ ಇದು ತುಂಬ ಕ್ವಾಲಿಟಿ ಇದೆ. ಇದು ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಫಿಫ್ತ್ ಬ್ಯಾಗ್. ಈ ಬ್ಯಾಗ್ ಕೂಡ ಗೋವಾದಲ್ಲೇ ತಂದಿದ್ದು.
ಇದು ತುಂಬ ದೊಡ್ಡ ಬ್ಯಾಗ್. ಇದರಲ್ಲಿ ಒಂದು 5 ಜೊತೆ ಬಟ್ಟೆ ಇಟ್ಕೊಂಡು ಹೋಗ್ಬೋದು. ಆ್ಯಂಡ್ ಇದು ಟ್ರಾವೆಲ್ ಪರ್ಪಸ್ಗೆ ಅಂತಲೇ ತಂದಿದ್ದು. ಆ್ಯಂಡ್ ಇದು ಲೆದರಲ್ಲಿದೆ. ಆ್ಯಂಡ್ ಈ ಪ್ರಿಂಟು ತುಂಬ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ಜಸ್ಟ್ ಒಂದು ಜಿಪ್ ಇದೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಕಂಪಾರ್ಟ್ಮೆಂಟ್ಸ್ ಇಲ್ಲ. ಸೊ ಇದು ಆರಾಮಾಗಿ 5 ಜೊತೆ ಬಟ್ಟೆ ಇಟ್ಕೋಬೋದು. ಇಷ್ಟು ದೊಡ್ಡದಾಗಿದೆ ನೋಡಿ. ಆ್ಯಂಡ್ ಈ ಪ್ರಿಂಟ್ ಇಷ್ಟ ಆಗ್ಬಿಟ್ಟು ದೊಡ್ಡದಾಗಿದೆ ಅಂತ ನಾನು ಅಮ್ಮಂಗೆ ಅಂತ ತಂದಿದ್ದು. ಇದಕ್ಕೆ 600 ರುಪೀಸ್. ಇದಕ್ಕೆ 600 ರುಪೀಸ್. ಇದೆಲ್ಲ ಲಿಂಕ್ ಸಿಗಲ್ಲ. ನಾನು ಆಗಲೇ ಹೇಳ್ದೆ ಅಲ್ವಾ, ಯೂಶ್ವಲ್ ಆಗಿ ನನಗೆ ಟೋಟ್ ಬ್ಯಾಗ್ಸ್ ಅಂದರೆ ತುಂಬ ಇಷ್ಟ ಅಂತ. ನಾನು ಫಾರ್ ದ ಫಸ್ಟ್ ಟೈಮ್ ಟೋಟ್ ಬ್ಯಾಗ್ ತೊಗೊಂಡಿದ್ದು ಅಂದರೆ ಇದು ಸುಕ್ಕಾಗಿಬಿಟ್ಟಿದೆ. ಮೀಶೋಯಿಂದ ತೊಗೊಂಡಿದ್ದು. ಈ ಪ್ರಿಂಟ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಬ್ಯಾಗ್ ಹಾಕಿರೋ ಫೋಟೋನ ಅಟ್ಯಾಚ್ ಮಾಡ್ತೀನಿ. ಏನಪ್ಪ ನೋಡೋಕ್ಕೆ ಚೀಲ ಥರ ಇದೆ ಅಂತ ಅನಿಸ್ಬೋದು ನಿಮಗೆ, ಬಟ್ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಬ್ಯಾಗ್ ದಿಸ್ ಒನ್. ಇದು ಅಷ್ಟೇ ಟೋಟ್ ಬ್ಯಾಗೆ. ಇದು ನಾನು ತೊಗೊಂಡಿದ್ದು ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಇದು ಜಸ್ಟ್ 99 ರುಪೀಸ್ ಏನೋ ಅಷ್ಟೇ. ಅದು 200 ರುಪೀಸ್ ಮೀಶೋದಲ್ಲಿ ತೊಗೊಂಡಿದ್ದು, ಬಟ್ ಇದು 99 ರುಪೀಸ್ ಅಷ್ಟೇ. ಇದು ಕಲರೆಲ್ಲ ಹೋಗ್ಬಿಟ್ಟಿದೆ ಆಲ್ರೆಡಿ. ನನಗೆ ಯೂಶ್ವಲಾಗಿ ಈ ಥರ ಬ್ಯಾಗ್ಸು ಸಿಕ್ಕಾಬಟ್ಟೆ ಇಷ್ಟ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಜೀನ್ಸ್ ಎಲ್ಲ ಹಾಕಿದ್ರೆ. ಇದು ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಇದಕ್ಕೆ 150 ಏನೋ ಪೇ ಮಾಡಿದ್ದೀನಿ. ಇದು ಲಿಂಕ್ ಇದೆ, ನಾನು ಲಿಂಕ್ ಹಾಕ್ತೀನಿ. ಓಕೆ, ನೆಕ್ಸ್ಟ್ ಬ್ಯಾಗ್. ಇದು ಕೂಡ ನಾನು ಮ್ಯಾಕ್ಸಲ್ಲೇ ತೊಗೊಂಡಿದ್ದು. ಇದು ಪ್ರಿಂಟ್ ಏನಿದೆ ಅಂತಂದರೆ ಫಾಲೋ ಆರ್ ರಿಪೀಟ್ ಅಂತ ಇದೆ. ಸೊ ಇದಕ್ಕೂ ಅಷ್ಟೇ ಜಸ್ಟ್ 99 ರುಪೀಸ್ ಅಷ್ಟೇ ಪೇ ಮಾಡಿದ್ದು. ಇದೆಲ್ಲ ಫೋಟೋಸ್ ಇದೆ, ನಾನು ಹಾಕ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಈ ಬ್ಯಾಗ್ ಇದು 9th ಬ್ಯಾಗ್. ಬಟ್ ಈ ಬ್ಯಾಗ್ ಸ್ಟೋರಿ ಏನಂತ ಅಂದರೆ, ಫೈನಲ್ ಇಯರ್ ಡಿಪ್ಲೊಮಾದಲ್ಲಿ ಸಾಫ್ಟ್ವೇರ್ ಟೆಸ್ಟಿಂಗ್ ಅಂತ ಒಂದು ಸಬ್ಜೆಕ್ಟ್ ಮ್ಯಾಮ್ ಹೇಳಿದರು. ಸಾಫ್ಟ್ವೇರ್ ಟೆಸ್ಟಿಂಗ್ ಅವ್ರ ಸಬ್ಜೆಕ್ಟಲ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ತಾರೆ ಅವರಿಗೆ ಏನಾದರೂ ಗಿಫ್ಟ್ ಇರುತ್ತೆ ಅಂತ. ಸೊ ನಂದು 100ಗೆ 92 ಸಮಥಿಂಗ್ ಏನೋ ಬಂದಿತ್ತು. ಸೊ ಆವಾಗ ಈ ಬ್ಯಾಗ್ನ ಗಿಫ್ಟ್ ಮಾಡಿದ್ದು. ಇದುವರೆಗೂ ನಾನು ಯೂಸ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ, ಎಲ್ಲೂ ಯೂಸ್ ಮಾಡಿಲ್ಲ. ಸೊ ಈ ಥರ ಇದೆ. ಈ ಪ್ರಿಂಟ್ ಎಲ್ಲ ಒಂದು ಟೈಮಲ್ಲಿ ಫುಲ್ಲು ಫೇಮಸ್ ಆಗಿಬಿಟ್ಟಿತ್ತು. ಏನೋ ಅಂತಾರೆ ಈ ಪ್ರಿಂಟಿಗೆ. ಆ್ಯಂಡ್ ಇಲ್ಲಿ ಚೆನ್ನಾಗಿದೆ, ನನಗೆ ಇಷ್ಟ ಆಗಿತ್ತು, ಬಟ್ ಯೂಸ್ ಮಾಡಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಲಾಸ್ಟ್ ಬ್ಯಾಗ್ 10th ಒನ್. ಇದು ಹೇಳಬೇಕಂದ್ರೆ ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್ ಅಂತಲೇ ಹೇಳ್ಬೋದು. ಈ ಪ್ರಿಂಟ್ ನೋಡಿ, ಇದೆಲ್ಲ ಥ್ರೆಡ್ ವರ್ಕ್ ಆಯಿತಾ, ಅಷ್ಟು ಈಸಿಯಾಗೆಲ್ಲ ಹಾಳಾಗಲ್ಲ. ನನಗೆ ಈ ಪ್ಯಾಟ್ರನ್ ನೋಡಿಬಿಟ್ಟೇ ತುಂಬ ಬಾರಿಯನ್ ಮಾಡಿಬಿಟ್ಟು ಲಾಸ್ಟಿಗೆ 450 ಏನೋ ಕೊಟ್ಟು ತೊಗೊಂಡಿದ್ದು. ಇದು ಲೋಕಲ್ ಶಾಪಲ್ಲೇ ತೊಗೊಂಡಿರೋದು. ಈ ಕಡೆ ಸೈಡಲ್ಲೂ ಕೂಡ ಇದು ಹಿಂಗೆ ಬರುತ್ತೆ. ಇಲ್ಲಿ ಸೈಡಲ್ಲಿ ಕೂಡ ಡಿಸೈನ್ ಇದೆ. ಆ್ಯಂಡ್ ಈಚೆನೂ ಅಷ್ಟೇ. ಬಟ್ ನನಗೆ ಇಲ್ಲಿ ಬ್ಯಾಕಲ್ಲಿ ಏನೂ ಡಿಸೈನ್ ಇಲ್ಲ. ಬಟ್ ಈ ಪಾರ್ಟ್ ಇದೆ ಅಲ್ಲ, ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಟ್ಟು ತೊಗೊಂಡಿತ್ತು. ಈ ಪ್ರಿಂಟ್, ಈ ಕಲರ್ ಕಾಂಬಿನೇಷನ್, ಇದು ಅಲೌಟ್. ಆ್ಯಂಡ್ ಇನ್ನೊಂದು ನನ್ನ ಫ್ರೆಂಡಿಗೆ ಒಂದು ಕೊಟ್ಟಿದ್ದೀನಿ. ಅದೇ ಟೋಟ್ ಬ್ಯಾಗ್ ಅಂತಾರಲ್ಲ, 99 ರುಪೀಸ್ ಅಷ್ಟೇ. ಅದು ಅವಳಿಗೆ ಇಷ್ಟ ಆಯಿತು ಅಂತ ಅವಳಿಗೊಂದು ಕೊಟ್ಟಿದ್ದೀನಿ. ಇನ್ನು ಮಿಸ್ ಆಗಿದ್ರೆ ಒಂದು ಇಲ್ಲ 2 ಅದು ಟೋಟ್ ಬ್ಯಾಗ್ಗಳು ಮಿಸ್ ಆಗಿರುತ್ತೆ. ಇವಾಗ ಒಂದು ಬ್ಯಾಗ್ನ ತುಂಬ ಇಷ್ಟ ಆಗಿದೆ. ಅದು ಏನು ಜಾಸ್ತಿ ರೇಂಜಿಂದಲ್ಲ, 1000 to 1500 ರೇಂಜಲ್ಲಿದೆ ಅಷ್ಟೇ. ಸೊ ನೋಡೋಣ, ಇನ್ ಫ್ಯೂಚರ್ ತೊಗೊಂಡೆ ಡೆಫಿನೆಟ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇಷ್ಟೇ ಗೈಸ್, ನಿಮಗೆ ಯಾವ ಬ್ಯಾಗ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ನನಗೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆಯೋ ಇಲ್ವೋ ಅಂತ. ಸೊ ಇಷ್ಟೇ. ಯಾವ್ದ್ಯಾವ್ದು ಲಿಂಕ್ ಆಗುತ್ತೆ ಆದಷ್ಟು ಹುಡುಕಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಚೆಕ್ ಮಾಡಿ. ಇನ್ ಕೇಸ್ ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ. ಸೊ ಆಲ್ಮೋಸ್ಟ್ ನನ್ನ ಹತ್ರ ಯೂಶ್ವಲಾಗಿ ಇನ್ಸ್ಟಾಗೆ ಎಲ್ಲಾದರೂ ಪೋಸ್ಟ್ ಹಾಕಿದ್ರೆ ನನಗೆ ಕೇಳ್ತಾರೆ ಹ್ಯಾಂಡ್ ಬ್ಯಾಗ್ ಲಿಂಕ್ ಸೆಂಡ್ ಮಾಡಿ ಅಂತ. ತುಂಬ ಸೆಂಡ್ ಮಾಡಿದ್ದೀನಿ. ಸೊ ನಿಮಗೂ ಹೆಲ್ಪ್ ಆಗಲಿ, ಬಜೆಟಲ್ಲಿ ಒಂದು ಕ್ವಾಲಿಟಿ ಹ್ಯಾಂಡ್ ಬ್ಯಾಗ್ಸ್, ನಿಮಗೂ ಕೆಲವ್ರಿಗೆ ಹ್ಯಾಂಡ್ ಬ್ಯಾಗ್ಸ್ನ ಹಾಕ್ಕೋಬೇಕಂತ ಇರುತ್ತೆ. ಬಟ್ ಆಬ್ವಿಯಸ್ಲಿ ಹ್ಯಾಂಡ್ ಬ್ಯಾಗ್ಸ್ ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ, 400-500 ಎಲ್ಲ. ಸೊ ನಿಮಗೂ ಹೆಲ್ಪ್ ಆಗಲಿ 100, 200, 250 ಅಂತ ಈ ವ್ಲಾಗ್ನ ಮಾಡಿದೆ.
ಸೊ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಇಷ್ಟ ಆದರೆ ಬ್ಯಾಗ್ನ ತೊಗೊಳ್ಳಿ. ಗಾಯ್ಸ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.